ಅದೇ ಪರವಾಗಿಲ್ಲ ಸರ್, ಈಗ ಚೇಂಜ್ ಆಗಲಿ, ಏನು ವಯಸ್ಸಾದ ಮೇಲೆ ಚೇಂಜ್ ಆಗಲಿ. ಯಾರಾದ್ರೂ ನಮ್ಗೇನು ಸರ್, ನಾವು ಮಾಡೋ ಕೆಲಸ ಮಾಡಲೇಬೇಕಲ್ವಾ. ನಮ್ ನೋಡಿ ಡಿ ಕೆ ಶಿವಕುಮಾರ್ ಅವರೇ ಬರಬೇಕು ಅಂತ ಆಸೆ. ಒಬ್ಬರೇ ಅಧಿಕಾರದಲ್ಲಿ ಇರಬೇಕು ಅನ್ನೋದೇನೈತೆ, ಇನ್ನೊಬ್ರು ಆಳ್ಲಿ. ಅವರು ಫ್ರೀ ಅನ್ನೋಂಥದ್ದೇ ಅಲ್ಲ, ಯಾರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಕೊಟ್ಟರೆ ಒಳ್ಳೆ ಸಿ ಎಂ ಅನ್ಸ್ಕೋಬೋದು ಡಿ ಕೆ ಶಿವಕುಮಾರ್ ಅವರು ಆದರೆ ಅನ್ನೋಂಥದ್ದು ನಮ್ಮ ಒಂದು ಅಭಿಪ್ರಾಯ. ದೇವರಾಜ ಅರಸನ್ನ ಮೀರಿದ್ದಾರೆ, ಹಾಗಾಗಿ ಇವರು ಅಧಿಕವಾಗಿ ಆಡಳಿತ ಮಾಡಿದ್ದಾರೆ. ಬೇರೆ ಸಮಾಜದವರು ಆಡಳಿತ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ, ಇವರ ಮಾರ್ಗದರ್ಶನದಲ್ಲಿ ಮಾಡಲಿ ಅಂತ ನನ್ನ ಅಭಿಲಾಷೆ. ಇಲ್ಲ, ಸಿ ಎಂ ಚೇಂಜ್ ಆಗ್ತಾರೆ ಕರೆಕ್ಟು, ನೆಕ್ಸ್ಟ್ ಸಿ ಎಂ ಏನು ಮಾಡ್ತಾರೆ ಅದು ನೋಡಬೇಕಾಗತ್ತೆ. ಸದ್ಯ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಗಾಳಿ ಜೋರಾಗಿ ಬೀಸ್ತಾ ಇರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಟ್ಟು ಬೇರೆ ಮುಖ್ಯಮಂತ್ರಿ ರಾಜ್ಯದ ಚುಕ್ಕಾಣಿಯನ್ನ ಹಿಡಿತಾರೆ ಅನ್ನೋ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಯಾರು ಆಗಬೇಕು ಈ ಒಂದು ರಾಜ್ಯದ ಮುಖ್ಯಮಂತ್ರಿ, ಮತ್ತು ಜನರು ಇದಕ್ಕೆ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ಏನು ಸದ್ಯ ಮಾಧ್ಯಮಗಳಲ್ಲಿ ಇರ್ತಕ್ಕಂಥ ಈ ಸುದ್ದಿಗೆ ರಾಜಧಾನಿಯ ಜನತೆ ಏನಂತ ಇದ್ದಾರೆ, ಸಿಎಂ ಬದಲಾವಣೆ ವಿಚಾರವಾಗಿ ಜನಗಳನ್ನ ಮಾತಾಡಿಸ್ತಾ ಹೋಗ್ತೀನಿ, ಅವರ ಅನಿಸಿಕೆಯನ್ನ ಕೇಳೋಣ ಬನ್ನಿ. ಈಗ ರೇಸಲ್ಲಿರೋದು ಡಿ ಕೆ ಶಿವಕುಮಾರ್ ಅನ್ನೋರೇ ಇರೋದು. ಇವಾಗ ಇಷ್ಟು ದಿನ ಸಿದ್ದರಾಮಯ್ಯ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವರು ಮಾಡಬೇಕು ಅಂತ ಹೇಳಿದ್ದೇನೆ ಛಲದಿಂದ ಹಿಡ್ದಿದ್ರು. ಸೊ ಇವಾಗ ಅವ್ರಿಗೆ ಕೊಟ್ಟರೆ ಏನು ಮಾಡ್ತಾರಂತ ಕಾದು ನೋಡಬೇಕಾಗತ್ತೆ. ಬಟ್ ಬರೀ ಈ ಒಂದು ಫ್ರೀ ಸರ್ವಿಸಸ್ಸು ಎಲ್ಲ ಕೊಟ್ಟಿರೋದು ಒಳ್ಳೇದೇ, ಬಟ್ ಸರ್ವಿಸಸ್ನ ಮೈಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ತೊಂದರೆ ಆಗ್ತಾ ಇದೆ. ಅದನ್ನ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಂಡು ಅವರು ಫ್ರೀ ಅನ್ನೋಂಥದ್ದೇ ಅಲ್ಲ, ಯಾರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಕೊಟ್ಟರೆ ಒಳ್ಳೆ ಸಿ ಎಂ ಅನ್ಸ್ಕೋಬೋದು ಡಿ ಕೆ ಶಿವಕುಮಾರ್ ಅವರು ಆದರೆ ಅನ್ನೋಂಥದ್ದು ನಮ್ಮ ಒಂದು ಅಭಿಪ್ರಾಯ. ಈಗ ಹಿರಿಯರು ಈಗ ಪಕ್ಷ ಏನು ಡಿಸೈಡ್ ಮಾಡ್ತಾರೆ ಅವ್ರ ಪಕ್ಷಕ್ಕೆ ಸೇರಿದ್ದು. ಈಗ ಎಲ್ಲರೂ ಕಾರ್ಯ ಮಾಡ್ತಾರೆ, ಯಾರು ಆಡಳಿತ ಮಾಡ್ತಾರೆ, ಎಲ್ಲರೂ ಹುಟ್ಟಿದ ತಕ್ಷಣವೇ ಅನುಭವಗಳಿರಲ್ಲ. ಅವರು ಪಾಪ 8 ವರ್ಷ ಮಾಡಿದ್ದಾರೆ, ಬೇರೆಯವರು ಅನುಭವ ಆಗಲಿ, ಎಲ್ಲ ಸಮಾಜ ವರ್ಗದವ್ರಿಗೆ ಕೊಡಬೇಕಲ್ಲ ಸರ್ ಅವಕಾಶ. ಅವರು ಮಾಡಿದ್ದಾರೆ, ಇಲ್ಲ ಒಳ್ಳೆ ಸಿ ಎಮ್ ಏನು ಇಲ್ಲ ಅಂತಿಲ್ಲ, ಬಟ್ ಸಮಾಜವಾದಿ ಸಿ ಎಮ್ಗಳೇ. ಅದೇ ರೀತಿ ಎಲ್ರಿಗೂ ಅವಕಾಶ ಕೊಟ್ಟರೆ ಅವರು ಸಮಾಜವಾದಿ ಸಿ ಎಮ್ಗಳು ಆಗ್ತಾರೆ. ಎಲ್ಲ ಸಮಾಜ ಮುಖೇನವಾಗಿ ಬರಬೇಕಲ್ಲ ಸರ್ ಸಿ ಎಮ್ಗಳು. ಎಲ್ರಿಗೂ ಅವಕಾಶ ಸಿಗಬೇಕು, ಎಲ್ಲ ರೀತಿಯಲ್ಲಿ ಮಾಡಬೇಕು. ಅವ್ರಿಗೆ ಇವ್ರ ಮಾರ್ಗದರ್ಶನ ಆಗೋದು ಉತ್ತಮ. ಯಾಕಂದರೆ ಸತತವಾಗಿ 8 ವರ್ಷಗಳ ಕಾಲ ಮಾಡಿದ್ದಾರೆ. ಮುಖ್ಯಮಂತ್ರಿ ಹಿಂದೆ ಇವ್ರನ್ನ ದೇವರಾಜ ಅರಸನ್ನ ಮೀರಿದ್ದಾರೆ, ಹಾಗಾಗಿ ಇವರು ಅಧಿಕವಾಗಿ ಆಡಳಿತ ಮಾಡಿದ್ದಾರೆ. ಬೇರೆ ಸಮಾಜದವರು ಆಡಳಿತ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ, ಇವರ ಮಾರ್ಗದರ್ಶನದಲ್ಲಿ ಮಾಡಲಿ ಅಂತ ನನ್ನ ಅಭಿಲಾಷೆ. ಅದೇ ಪರವಾಗಿಲ್ಲ ಸರ್, ಈಗ ಚೇಂಜ್ ಆಗಲಿ, ಏನು ವಯಸ್ಸಾದ ಮೇಲೆ ಚೇಂಜ್ ಆಗಲಿ. ಸರ್ ನೀವೇನು ಹೇಳ್ತೀರಿ? ಆಗ್ಬೇಕು ಸರ್, ಚೇಂಜ್ ಆಗಬೇಕು. ಪರಮೇಶ್ವರ್ ಅವರು ಹೌದು, ತುಂಬ ವರ್ಷ ಕಾಂಗ್ರೆಸ್ ಇದ್ದಾರೆ, ಅದಕ್ಕೆ ಕೊಡೋಣ ನಮ್ಮ ಒಪಿನಿಯನು. ಯಾರಾದ್ರೂ ನಮ್ಗೇನು ಸರ್, ನಾವು ಮಾಡೋ ಕೆಲಸ ಮಾಡಲೇಬೇಕಲ್ವಾ. ಏನು ಬೇರೆ ಏನು ಚೇಂಜ್ ಆಗೋದಿಲ್ವಲ್ಲ, ನಾವು ಮಾಡೋದು ಮಾಡಲೇಬೇಕಲ್ಲ, ಏನು ಚೇಂಜ್ ಏನಾಗೋದಿಲ್ವಲ್ಲ. ನಮ್ ನೋಡಿ ಡಿ ಕೆ ಶಿವಕುಮಾರ್ ಅವರೇ ಬರಬೇಕು ಅಂತ ಆಸೆ. ಅಂದ್ರೆ ಸಿದ್ದರಾಮಯ್ಯ ಅವರು ಒಳ್ಳೆ ವ್ಯಕ್ತಿ. ಈಗ ಒಂದು ಡಿ ಸಿ ಎಮ್ಗೆ ಶಿವಕುಮಾರ್ ಆಗಿರೋದ್ರಿಂದ ಅವರು ಒಂದು ಬರಬೇಕು ಅಂತ ನಮ್ಮ ಆಸೆ ಅಷ್ಟೇ. ಒಬ್ಬರೇ ಅಧಿಕಾರದಲ್ಲಿ ಇರಬೇಕು ಅನ್ನೋದೇನೈತೆ, ಇನ್ನೊಬ್ರು ಆಳ್ಲಿ, ಯಾರನ್ನ ಯಾರಾದ್ರೂ ಆಳ್ಲಿ, ಅದಕ್ಕೇನಂತ. ಅವ್ನು ಪರಮೇಶ್ವರ್ ನಾನು ಆಗ್ಬೇಕು ಅಂತಾನೆ, ಖರ್ಗೆ ಅವ್ರು ನಾನು ಆಗ್ಬೇಕು ಅಂತಾರೆ. ಎಲ್ಲರಿಗೂ ಆಸೆ ಇರ್ತೈತೆ, ಯಾರ ಅದೃಷ್ಟ ಆಯ್ತು ಅವ್ರಿಗೆ ಆಗ್ಲಿ ಬಿಡಿ. ಅಯ್ಯ, ಅವ್ರದ್ದು ಇದ್ದಿದ್ದೆ 3 ವರ್ಷದಿಂದ ತಗೊಳ್ರಿ, ಚೇಂಜ್ ಆಗೋ ತನಕ ಯಾವ್ದು ಗ್ಯಾರಂಟಿ ಇಲ್ಲ. ಅವ್ರು 3 ವರ್ಷದಿಂದ ಆಡ್ತಾನೆ ಅವ್ರೆ, ಈಗ ಅಂತಾನೆ ಅವ್ರೆ, ಎಲ್ಲ ಆಗೈತೆ. ಆಗ್ಲಿ ಬಿಡಿ, ಆಗೋದು ಆಗ್ತಾ ಇರುತ್ತೆ. ಸದ್ಯಕ್ಕೆ ಜನಗಳಿಗೆ ಒಂದು ಉಪಯೋಗ ಮಾಡಿಕೊಟ್ರೆ ಸಾಕು. ಇಲ್ಲ, ಸಿ ಎಂ ಚೇಂಜ್ ಆಗ್ತಾರೆ ಕರೆಕ್ಟು, ನೆಕ್ಸ್ಟ್ ಸಿ ಎಂ ಏನು ಮಾಡ್ತಾರೆ ಅದು ನೋಡಬೇಕಾಗತ್ತೆ. ಇವಾಗೇನು ಇರೋದು ಡಿ ಕೆ ಶಿವಕುಮಾರ್ ಇರೋದು, ಇನ್ಯಾರು ಆಗ್ಬೇಕಂತ ಇದ್ದಾರೆ. ಇವಾಗ ನಾವು ಹೇಳಿದ್ರೆ ಅದು ನಮ್ಮ ವಿರೋಧ ಹೇಳ್ತಾರೆ ಅವರು. ನಾನಿದ್ದೀನಿ ರಿಲೇಟಿವ್ನಲ್ಲಿ, ನೀವು ಬೇರೆಯವ್ರು ಹೇಳ್ತೀರಾ ಅಂತ. ಹೌದಾ? ಇಲ್ಲ, ಆಗಲಿ, ಅವರು ಒಂದು ಚಾನ್ಸ್ ತೊಗೊಳ್ಳಿ, ನೋಡೋಣ ಪ್ರಜಾಸೇವೆ ಏನು ಮಾಡ್ತಾರೆ ನೋಡೋಣ. ಕೇಳಿದ್ರಲ್ಲ, ಇದು ಜನರ ಮನದಲ್ಲಿರೋ ಅಭಿಲಾಷೆ. ಒಂದಷ್ಟು ಜನ ಸಿಎಂ ಬದಲಾವಣೆ ಆಗಲಿ, ಒಂದಷ್ಟು ಜನ ಸಿದ್ದರಾಮಯ್ಯ ಇದ್ದಿದ್ರೇನೆ ಸರಿ ಹೋಗಿತ್ತು ಅಂತ ಇದ್ದಾರೆ. ಜೊತೆಗೆ ಏನು ಸಿ ಎಂಗಿರ್ತಕ್ಕಂಥ ಅನುಭವವನ್ನು ಶಿವಕುಮಾರ್ಗೂ ದಾರಿ ಇರಲಿ, ಆದರೆ ರಾಜ್ಯಕ್ಕೆ ಒಳ್ಳೆಯದನ್ನು ಮಾಡಲಿ, ಯಾರಾದರೂ ಒಂದೇ ಸಿ ಎಂ ಅಧಿಕಾರ ಹಸ್ತಾಂತರ ಆಗೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋ ಮಾತುಗಳನ್ನು ಅಥವಾ ಅಭಿಪ್ರಾಯಗಳನ್ನು ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ BF ಚಂದ್ರ, ವಾರ್ತಾಭಾರತಿ, ಬೆಂಗಳೂರು.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.